सहनाववतु सहनो भुनतु सह वीर्यं करवावहै तेजस्विनावतीतमस्तु मा विद्विषावहै। ओम शांति शांति ಶಾಂತಿ. ನಾಲ್ಕು ವೇದಗಳು, ನಾಲ್ಕು ಉಪವೇದಗಳು, ಷಡಂಗಗಳು ಅಂದರೆ ಶಾಸ್ತ್ರಗಳು, ಶಿಕ್ಷ, ಕಲ್ಪ, ವ್ಯಾಕರಣ ಅನ್ನೋ 8 ಶಾಸ್ತ್ರಗಳು ಹಾಗೂ 6 ದರ್ಶನಗಳು, ಸಾಂಖ್ಯ, ನ್ಯಾಯಿಕ, ವೈಶೇಷಿಕ, ಯೋಗ ಹೀಗೆ ಮೀಮಾಂಸಾದಿ ಶಾಸ್ತ್ರಗಳು ಏನಿದೆಯೋ 8 ದರ್ಶನಗಳು ಅಷ್ಟೇ ಅಲ್ಲದೆ ವೈದಿಕಾಗಮ, ಸ್ಮಾರ್ಥಾಗಮ, ವೈಖಾನಸಾಗಮ, ವೈಷ್ಣವಾಗಮ, ಶಾಖೇಯಾಗಮ ಹೀಗೆ ಆಗಮಗಳು ಇದೆ. ಇನ್ನು ಸ್ಮೃತಿಗಳು ಪಾರಶ್ರ ಸ್ಮೃತಿ, ಮನಸ್ಮೃತಿ ಇತ್ಯಾದಿ ಸ್ಮೃತಿಗಳು ಏನಾದರೂ ನಾವು ತಗೊಂಡಲ್ಲಿ ಆ ಸ್ಮೃತಿಗಳು ನಾವು ಒಂದು ಕ್ರಮವಾಗಿ ತೆಗೆದುಕೊಂಡಾಗ ಪುರಾಣಗಳು, ಅಷ್ಟಾದಶ ಪುರಾಣಗಳು ಇನ್ನೂ ಇದೆ. ಏನೆಂದರೆ ಉಪೋಪ ಪುರಾಣಗಳು ಇದೆ. ಇದರ ನಂತರ ನಮಗೆ ಬರುವುದು ಕಾವ್ಯ ಅಂದರೆ ರಾಮಾಯಣ. ಇದು ಮಹಾಕಾವ್ಯ, ಭಾರತದ ಇತಿಹಾಸ. ಇನ್ನು ನಾಟಕಗಳು, ಅಲಂಕಾರ ಶಾಸ್ತ್ರಗಳು ಹೀಗೆ ನಾವು ಒಂದು ಕ್ರಮವಾಗಿ ತೆಗೆದುಕೊಂಡಾಗ ವೇದದಿಂದ ಕಟ್ಟಕಡೆಯದಾಗಿ ಈ ವಾಗ್ಮಯದಲ್ಲಿ ಈ ಕ್ರಮವನ್ನು ಎಲ್ಲವನ್ನೂ ಹಿಡಿದುಕೊಂಡರೆ ಈ ವಾಗ್ಮಯದ ನಿಧಿ ಒಂದು ಮನುಷ್ಯ ಅಧ್ಯಯನ ಮಾಡುವುದು ಒಂದು ಜೀವಿತ ಕಾಲದಲ್ಲಿ ಆಗದು. ಒಂದು ವ್ಯಕ್ತಿ ಹುಟ್ಟಿದ ಕ್ಷಣದಿಂದ 100 ವರ್ಷಗಳು ಬೇರೇನೂ ಕೆಲಸ ಮಾಡದೆ ಈ ಮೇಲೆ ತಿಳಿಸಿದ ಎಲ್ಲವನ್ನೂ ಅಧ್ಯಯನ ಮಾಡು ಎಂದರೂ ಆಗದ ಕೆಲಸ. ಅದಕ್ಕೋಸ್ಕರವೇ ಇಷ್ಟು ಅನಂತವಾಗಿರುವ ವಾಗ್ಮಯಗಳ ಎಲ್ಲವನ್ನು ಒಂದು ಅಂಶಕ್ಕೆ ತೆಗೆದುಕೊಂಡು ಬರುವುದಾದರೆ ನಾವು ದರ್ಶಿಸಿದ ಮಹಾವ್ಯಕ್ತಿ ವೇದವ್ಯಾಸ ಮಹರ್ಷಿ ಹೇಳುವುದೇನೆಂದರೆ ಇದೆಲ್ಲವುದರ ಸಾರಾಂಶ 4. ಅದೇನೆಂದರೆ ಪುರುಷಾರ್ಥ ಅಂದರೆ ಪುರುಷಾರ್ಥವೇ ಸಮಸ್ತ ವಾಗ್ಮಯಗಳಿಗೆ ಒಂದು ಸಾರಾಂಶ. ಅಂದರೆ ಪುರುಷೇನ ಅರ್ಥ್ಯತೆ ಪ್ರಾರ್ಥತೆ ಪುರುಷಾರ್ಥ. ಅಂದರೆ ಒಂದು ವ್ಯಕ್ತಿಗೆ ಆಶಿಸುವಂತಹುದು, ಬೇಕಾಗಿರುವಂತಹುದು. ಅಂದರೆ ಇದನ್ನು 4 ವಿಭಾಗಗಳಾಗಿ ವಿಂಗಡಿಸಿದರು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಆದರೆ ಈ 4ರಲ್ಲಿ ಮತ್ತೆ 2ಆಗಿ ವಿಭಜನೆ ಮಾಡಿದರು. ಇರುವುದು 4 ಅಲ್ಲವೇ? 3 ಒಂದು ಗ್ರೂಪ್, ಇನ್ನೊಂದು ಗ್ರೂಪ್. ಧರ್ಮ, ಅರ್ಥ, ಕಾಮ ಇವುಗಳನ್ನು ಗೌಣ ಪುರುಷಾರ್ಥ ಎಂದರು. ಮೋಕ್ಷ ಎನ್ನುವುದು ಸ್ವಲ್ಪ ದೂರವಾಗಿಟ್ಟು ಅದನ್ನು ಮುಖ್ಯ ಪುರುಷಾರ್ಥ ಎಂದು ಕರೆದರು. ಗೌಣ ಪುರುಷಾರ್ಥ ಎಂದರೆ ಅದಕ್ಕೆ ಸರಿಯಾದ ಅರ್ಥ ಹೇಳಬೇಕೆಂದರೆ ಅದು ಬೇಕು, ಆದರೆ ಯಾವಾಗಲೂ ಅಲ್ಲ. ಅಂದರೆ ಉದಾಹರಣೆಗೆ ಹಸಿವಾದಾಗ ಅನ್ನ ಬೇಕು, ನೀರಡಿಕೆಯಾದಾಗ ನೀರು ಬೇಕು. ಹೀಗೆ ಯಾವಾಗ ಬೇಕೋ ಆವಾಗ, ಯಾವಾಗಲೂ ಅಲ್ಲ. ಹಾಗೆಯೇ ಇಲ್ಲಿ ವ್ಯಾಸರು ತುಂಬಾ ಅದ್ಭುತವಾಗಿ ತೆಗೆದುಕೊಂಡ ಧರ್ಮ, ಅರ್ಥ, ಕಾಮ ಬಿಡಿಯಾಗಿ ತಗೊಂಡು ಇದನ್ನು ಲೌಕಿಕ ಪುರುಷಾರ್ಥ ಅಂದರೆ ಅನ್ನ, ಬಟ್ಟೆ, ನೀರು, ಚಿನ್ನ, ಸಂಬಂಧ ಹೀಗೆ ರಾತ್ರಿ ಕಣ್ಣು ಮುಚ್ಚುವವರೆಗೂ ಇದೆಲ್ಲ ಬೇಕು. ಈ ಭೂಮಿ ಮೇಲೆ ಇರೋ ತನಕ ಬೇಕು. ಇದಕ್ಕೆ ವೇದವೇ ಪ್ರಮಾಣ, ನಮ್ಮ ಶಾಸ್ತ್ರಗಳೇ ಪ್ರಮಾಣ, ನಮ್ಮ ವಾಗ್ಮಯಗಳೇ ಅದಕ್ಕೆ ಪ್ರಮಾಣ. ಆದ್ದರಿಂದ ಮನುಷ್ಯ ತಿನ್ನುವುದು, ಸಂಪಾದಿಸುವುದು, ಅನುಭವಿಸುವುದು, ಬದುಕುವುದು, ಸಾಯುವುದು ಎಂದರೆ ಅದು ಒಂದು ಮೃಗಕ್ಕೆ ಸಮಾನ. ಆದ್ದರಿಂದ ಒಂದು ಮಾನವನ ಜನ್ಮ ಎತ್ತಿದಾಗ ಧರ್ಮ ಅಧರ್ಮದಲ್ಲಿ ಬದುಕಬೇಕು. ಯಾವ ಪ್ರಾಣಿಗೂ ಧರ್ಮ ಅಂತ ಇಲ್ಲ. ಅದಕ್ಕೆ ಉದಾಹರಣೆ, ಒಬ್ಬಾಕೆ ಒಂದು ನಾಯಿನ ದೇವಸ್ಥಾನಕ್ಕೆ ಕರೆದೊಯ್ದಳು. ಈಕೆ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕಿಕೊಂಡು ಹೋದಳು. ಆದರೆ ಆ ನಾಯಿಗೂ ಎಲ್ಲ ಮಾಡುತ್ತಾಳೆಯೇ? ಇಲ್ಲ. ಆದರೆ ಒಂದು ವ್ಯಕ್ತಿಗೆ ಈ ಸಂಸ್ಕಾರ ಅವಶ್ಯ. ಸಂಸ್ಕಾರ ಹೀನವಾಗಿರುವುದು ಪಶು ಜನ್ಮ. ಏನೋ ಈ ಭೂಮಿಯಲ್ಲಿ ಅದೂ ಇದೆ. ಒಂದು ಕಲ್ಲಿಗೆ ಪ್ರಾಣ ಹಾಕಿ, ಕಲ್ಲಿಗೂ ಪ್ರಾಣ ಇರುತ್ತೆ ಅಂದ್ಕೊಳ್ಳಿ. ಆದರೆ ಪೂರ್ಣ ಸ್ಥಿತಿಯಲ್ಲಿ ಪ್ರಾಣ ಹಾಕಿ ಕೈಕಾಲು, ಕಣ್ಣು, ಕಿವಿ ಮುಂತಾದವು ಇಟ್ಟರೆ ಹೇಗಿರುತ್ತೋ ಹಾಗೆ. ಆದರೆ ಒಬ್ಬ ಮನುಷ್ಯ ಹಾಗಲ್ಲ. ಧರ್ಮ ಅಧರ್ಮವನ್ನು ತಿಳಿದವನು. ಏನೋ ಒಂದು ಮೃಗದಂತೆ ಜೀವಿಸಿ ಸತ್ಯ ಹೋಗುವುದು ಮನುಷ್ಯರ ಜನ್ಮ ಅಲ್ಲ. ಈ ಜನ್ಮಕ್ಕೆ ಚಾರಿತ್ರಾತ್ಮಕವಾಗಿ ಮಾಡಿಕೊಳ್ಳುವುದಕ್ಕೆ ಧರ್ಮ ಒಂದು ಪ್ರಧಾನ ಪಾತ್ರವಾಗಿ ಘೋಷಿಸುತ್ತೆ. ಅದಕ್ಕೆ ಒಂದು ವ್ಯಕ್ತಿ ಧರ್ಮವನ್ನು ಪುರುಷಾರ್ಥವಾಗಿ ಗುರುತಿಸಿದಾಗ, ಈ ಧರ್ಮಾಧರ್ಮದ ಚಿಕಿತ್ಸೆ ಪ್ರಾರಂಭವಾದಾಗ ಧರ್ಮ ಯಾವುದು, ಅಧರ್ಮ ಯಾವುದು ಎಂದು ನಮಗೆ ತಿಳಿಯಪಡಿಸುವುದು ಒಂದೇ, ಅದೇ ವೇದ. ಅದಕ್ಕೆ ವೇದವೇ ಧರ್ಮಕ್ಕೆ ಮೂಲ. ವೇದ ಹೇಳಿದ್ದೇ ಧರ್ಮ, ಶಾಸನ ಹೇಳಿದ್ದೇ ಧರ್ಮ. ಆದ್ದರಿಂದ ವೇದ ಶಾಸ್ತ್ರಗಳೇ ನಮ್ಮಲ್ಲಿ ಪ್ರತಿಷ್ಠಾಪನೆ ಮೂಡಲು ಪ್ರಧಾನ ಮೂಲಭೂತವೇ ಈ ಶಾಸ್ತ್ರ. ಅದಕ್ಕೆ ಈ ಧರ್ಮ ಎನ್ನುವುದು. ವೈದಿಕ ಪುರುಷಾರ್ಥ ಅರ್ಥಕಾಮಗಳಿಗೆ ಅನ್ನೋದು ಲೌಕಿಕ ಪುರುಷಾರ್ಥ.
ಇನ್ನು ಕೊನೆಯಲ್ಲಿ ಮೋಕ್ಷ ಅಂದರೆ ಕಡೆಯದು. ಒಬ್ಬ ವ್ಯಕ್ತಿ ಅರ್ಥಕಾಮಗಳು ಬರೀ ಜೀವಿಸಲು ಮಾತ್ರ ಬೇಕಾಗುತ್ತದೆ ಎಂದು ಗುರುತಿಸುವ ಶಕ್ತಿ ಹೊಂದಿ ತನ್ನನ್ನು ತಾನು ಗುರುತಿಸಿಕೊಂಡು ಸಂಸ್ಕರಿಸಿಕೊಂಡು ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯವಾಗುವುದೇ ಧರ್ಮ. ಧರ್ಮ ಒಬ್ಬ ವ್ಯಕ್ತಿಗೆ ಏಕೆ ಬೇಕು ಎಂದರೆ, ಸಂಸ್ಕಾರಹೀನವಾಗಿ ಒಂದು ಪಶುವಿನಂತೆ ಇದ್ದಾಗ ಸಂಸ್ಕಾರವಂತನಾಗಿ ಒಂದು ವ್ಯಕ್ತಿಯಾಗಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತೆ ಈ ಧರ್ಮ. ಈಗ ಒಂದು ಆಲೋಚನೆ ಬರುತ್ತೆ, ಈ ಧರ್ಮ ನನಗೇನು ಹೇಳುತ್ತೆ, ನಾನು ಹೇಗೆ ಬದುಕಬೇಕು, ಹೇಗೆ ಬದುಕಿದರೆ ನನ್ನ ವ್ಯಕ್ತಿತ್ವ ಶ್ರೇಷ್ಠ ಎನಿಸಿಕೊಳ್ಳುತ್ತೆ, ಹೀಗೆ ಇದೆಲ್ಲ ನಮ್ಮಲ್ಲಿ ಚರ್ಚೆಯಾಗುತ್ತಾ ಇರುತ್ತೆ. ಈ ಚರ್ಚೆ ಜಾಸ್ತಿ ಆದಂತೆಲ್ಲ ಮತ್ತೊಂದು ಪ್ರಶ್ನೆ ಮೂಡುತ್ತೆ, ಅರೆ ನಾನಿದ್ದರೆ ಅಲ್ವೇ ಇದೆಲ್ಲ, ಧರ್ಮವೋ ಅಧರ್ಮವೋ, ಅರ್ಥವೋ ಅನರ್ಥವೋ, ಕಾಮವೋ ನಿಷ್ಕಾಮವೋ ನಾನಿದ್ದರೆ ಅಲ್ವಾ, ನನ್ನನ್ನು ಅವಲಂಬಿಸಿಯೇ ಅಲ್ಲವಾ ಇದೆಲ್ಲ, ಹಾಗಾದರೆ ನಾನು ಯಾರು ಎಂಬ ಆಲೋಚನೆ ಮೂಡಲು ಪ್ರಾರಂಭವಾದಾಗ ಧರ್ಮ ಅರ್ಥ ಕಾಮ ಇದು ಯಾವುವೂ ಉತ್ತರ ಕೊಡಲ್ಲ. ಆಗ ನಮಗೆ ಬೇಕಾಗಿರುವುದೇ ಮೋಕ್ಷ. ಆದ್ದರಿಂದ ಮೋಕ್ಷವನ್ನು ಕಡೆಯಲ್ಲಿ ಇಟ್ಟರು. ಕೊನೆಯಲ್ಲಿ ಇದ್ದಾಕ್ಷಣ ಅದಕ್ಕೆ ಮೌಲ್ಯ ಇಲ್ಲ ಅಂತಲ್ಲ, ಕೊನೆಯಲ್ಲಿದ್ದರೆ ಬಹಳ ಅಮೂಲ್ಯವಾದದ್ದು. ಏಕೆಂದರೆ ಯಾವ ವ್ಯಕ್ತಿ ಧರ್ಮ ಅರ್ಥ ಕಾಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೋ ಅವನು ಈ ಲೋಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಅದಕ್ಕೆ ಧರ್ಮವನ್ನು ಮೊದಲು ಇಟ್ಟರು, ಅರ್ಥ ಕಾಮಗಳನ್ನು ಮಧ್ಯದಲ್ಲಿ ಇಟ್ಟರು. ಈ ಮಧ್ಯದಲ್ಲಿ ಇರುವ ಎರಡನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇತರರಿಗೆ ಅಳವಡಿಸಿಕೊಳ್ಳುವಂತೆ ಸಹಾಯ ಮಾಡಬೇಕು ಅಷ್ಟೇ. ಇರುವ ತನಕವೂ ಬಳಸಿಕೊಳ್ಳಬೇಕು ಅಷ್ಟೇ. ಅದಕ್ಕೆ ಈ ಎರಡು ಮುಂದೆಯೂ ಇರೋದು, ಕಡೆಯಲ್ಲೂ ಇರೋದು, ಮಧ್ಯದಲ್ಲಿ ಇರುತ್ತೆ. ಒಂದು ವ್ಯಕ್ತಿಯ ಪುರುಷಾರ್ಥದಲ್ಲಿ ಇದಕ್ಕೆ ಮಹತ್ವ ಇಲ್ಲ. ಅರ್ಥ ಕಾಮ ಎಂದರೆ ವ್ಯಕ್ತಿಗೆ ಅಲ್ಲ, ಬದುಕುವುದಕ್ಕೆ ಬೇಕು ಅಷ್ಟೇ. ಅದೇ ಬದುಕಲ್ಲ. ಅದಕ್ಕೆ ನಮಗೆ ಮೋಕ್ಷವೇ ಪ್ರಧಾನ, ಅರ್ಥ ಕಾಮಗಳು ಅಲ್ಲ. ಆದರೆ ಈ ಮೂರನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡವನು ಮಾತ್ರ ಈ ಮೋಕ್ಷಕ್ಕೆ ಅರ್ಹನಾಗಿರುತ್ತಾನೆ. ಈ ಮೂರರ ಬಗ್ಗೆ ಯಾವುದೇ ಅವಗಾಹನೆ ಇಲ್ಲದೆ ಮೋಕ್ಷ ಎಂದು ಹಂಬಲಿಸಿದರೆ ಅದು ಅಸಾಧ್ಯದ ಮಾತು. ಈ ಮೂರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡರೆ ಮೋಕ್ಷದ ಪ್ರಸಂಗ ಅರ್ಥವಾಗುತ್ತದೆ. ಅದಕ್ಕೆ ಧರ್ಮವನ್ನು ವೈದಿಕ ಪುರುಷಾರ್ಥ, ಅರ್ಥಕಾಮಗಳನ್ನು ಲೌಕಿಕ ಪುರುಷಾರ್ಥ ಹಾಗೂ ಮೋಕ್ಷವನ್ನು ಆತ್ಮ ಪುರುಷಾರ್ಥ ಎಂದು ಹೇಳಿದರು. ಅಂದರೆ ನನ್ನನ್ನು ನಾನು ಉದ್ಧರಿಸಿಕೊಳ್ಳಬೇಕಾದರೆ ಮೋಕ್ಷವೇ ಮಾರ್ಗ, ಅಂದರೆ ಜ್ಞಾನವೇ ಮೋಕ್ಷಕ್ಕೆ ಅವಲಂಬನೆ. ಧರ್ಮ ವ್ಯಕ್ತಿಗೆ ದೀರ್ಘಕಾಲದ ಮೌಲ್ಯ ಕೊಡುತ್ತದೆ, ಆದರೆ ಶಾಶ್ವತ ಮೌಲ್ಯ ಅಲ್ಲ. ಈ ಅರ್ಥಕಾಮಗಳು ಜೀವಿತ ಕಾಲದಲ್ಲಿ ಮಾತ್ರ ಉಪಯೋಗಕ್ಕೆ ಬರುತ್ತದೆ. ಅಂದರೆ ಬಹು ಅಲ್ಪ ಕಾಲ ಮಾತ್ರವೇ. ಈ ಲೋಕದಲ್ಲಿ ನನ್ನನ್ನು ನಾನು ಉದ್ಧರಿಸಿಕೊಳ್ಳಬೇಕಾದರೆ ಮೋಕ್ಷ ಒಂದು ಮಾರ್ಗ. ಮನುಷ್ಯನಿಗೆ ನಾಲ್ಕೂ ಸಹ ಮುಖ್ಯವೇ. ಅರ್ಥ ಕಾಮ ಈಗ ಬೇಕು, ಧರ್ಮ ದೀರ್ಘಕಾಲ ಬೇಕು, ಆದರೆ ಮೋಕ್ಷ ಅನಂತ ಕಾಲ ಬೇಕು. ನಮ್ಮ ವಾಗ್ಮಯಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಇದೆ ನಿಜ, ಆದರೆ ವ್ಯಕ್ತಿಯಾದವನು ಒಂದೊಂದರ ಹಂತವನ್ನು ಗುರುತಿಸಬೇಕು. ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಎಂದು ಗುರುತಿಸಿದಾಗ ಅದರ ಅವಶ್ಯಕತೆ ಅರ್ಥವಾಗುತ್ತೆ, ಅದರ ಬಗ್ಗೆ ಅವಗಾಹನೆ ತಿಳಿಯುತ್ತೆ. ಈ ನಾಲ್ಕು ಸಹ ಮನುಷ್ಯನಿಗೆ ಮುಖ್ಯವೇ, ಆದರೆ ಅದರ ಹದ್ದುಗಳು ಹಂತಗಳು ತಿಳಿಯಬೇಕು ಅಷ್ಟೇ. ಈ ಲೋಕದಲ್ಲಿ ನಾವು ಯಾವುದಕ್ಕಾದರೂ ಒಂದು ಮಿತಿಯನ್ನು ಇಡಬಹುದು, ಆದರೆ ನಾನು ಮಿತಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಉದಾಹರಣೆಗೆ, ಯಾರ ಬಳಿಯಾದರೂ ಅರ್ಧ ಗಂಟೆನೋ 1 ಗಂಟೆನೋ ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ. ಆಮೇಲೆ ನಂತರ ಸರಿ ನಾನು ಹೋಗಿ ಬರ್ತೀನಿ ಅಂತೀವಿ. ಈ ಲೋಕದಲ್ಲಿ ಎಲ್ಲದಕ್ಕೂ ಒಂದು ಕಾಲ ನಿಶ್ಚಯ ಮಾಡ್ಕೊಂಡಿರ್ತೀವಿ, ಆದರೆ ನನ್ನ ಜೊತೆ ನನಗೆ ಯಾವ ಕಾಲ ಮಿತಿಯೂ ಇಲ್ಲ ಅಲ್ವಾ. ನನಗೆ ನಾನೇ ಬೇಜಾರಾಗಿ ಇನ್ನು ಸಾಕು ಎನ್ನುವುದುಂಟೇ ಇಲ್ಲ. ದೇವರ ಪೂಜೆ 1 ಗಂಟೆ ಮಾಡಿದರೋ ಇನ್ನು ಸಾಕು, ಕಚೇರಿಗೆ ಹೋಗಬೇಕು, ಮನೆಗೆಲಸ ಮಾಡಬೇಕು, ಅಂಗಡಿಗೆ ಹೋಗಬೇಕು ಎನ್ನುತ್ತೇವೆ. ಒಂದು ವಿಗ್ರಹದ ಎದುರುಗಿಟ್ಟು ಭಕ್ತಿಯ ವ್ಯವಹಾರ ಮಾಡುವಾಗ ಸಹ ಸಮಯದ ಮಿತಿ ಹಾಕಿಕೊಳ್ಳುತ್ತೇವೆ. ತಂದೆ ತಾಯಿ ಗುರು ಮಕ್ಕಳು ಗೆಳೆಯರು ದುಡ್ಡು ಕಾಮ ಹೀಗೆ ಲೋಕದಲ್ಲಿ ಎಲ್ಲವುದಕ್ಕೂ ಒಂದು ಮಿತಿ ಇರುತ್ತೆ, ಆದರೆ ಆತ್ಮಕ್ಕೆ ಮಾತ್ರ ಒಂದು ಮಿತಿ ಎಂದಿಲ್ಲ. ನನಗೆ ನಾನು ಎನ್ನುವುದಕ್ಕೆ ಯಾವುದೇ ಮಿತಿ ಇಲ್ಲ, ಅನಂತವಾಗಿ ಪ್ರಕಾಶಿಸುವುದೇ ನಾನು. ಆದ್ದರಿಂದ ಯಾವುದೇ ಮಿತಿ ಇಲ್ಲದೆ ಅನಂತವಾಗಿ ಪ್ರಕಾಶಿಸುವ ಚೈತನ್ಯವೇ ನಾನು. ಆದ್ದರಿಂದ ನನ್ನನ್ನು ನಾನು ಗುರುತಿಸುವುದಕ್ಕೆ ಮೋಕ್ಷ ಒಂದೇ ದಾರಿ. ಅದಕ್ಕೆ ಮೊದಲು 3 ಹೊಂದಿದರೆ ನಮಗೆ ನಿಜ ಸುಖ, ಆದರೆ ಇದನ್ನು ಹಿಡಿದುಕೊಂಡು ಮೋಕ್ಷವನ್ನು ಹೊಂದಿದರೆ ಆಗ ನನಗೆ ಸಿಗುವುದು ಆನಂದ. ಆನಂದಕ್ಕೆ ವಿರುದ್ಧವಾದ ಯಾವುದೇ ಪದ ಇಲ್ಲ. ಎಲ್ಲವೂ ತಿಳಿದವನಿಗೆ ದುಃಖ ಎನ್ನುವುದೇ ಇಲ್ಲ. ಇನ್ನು ಸಾಕು, ಇನ್ನು ಮುಂದಿಂದು ನಾಳೆ ಹೇಳ್ತೀನಿ. ನಮಸ್ಕಾರ.